ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜು ಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಎಸ್ ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ತಮ್ಮ, ನಮ್ಮಮ್ಮ ಆ್ಯಂಡ್ ನಮ್ಮ ದೊಡ್ಡಮ್ಮ 5 ಜನನೂ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಏನಪ್ಪ ಅಂತ ಅಂದರೆ, ಸೊ ನಾವು ನಂಜನಗೂಡು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಂಜನಗೂಡು ತೇರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿ ತುಂಬ ದಿನಗಳನ್ನಕ್ಕಿಂತ ಹೆಚ್ಚಾಗಿ ತುಂಬ ವರ್ಷಗಳಾಗೋಗಿತ್ತು ಈ ಥರ ತೇರಿಗೆ. ನಂಜನಗೂಡಿಗೆ ಆವಾಗವಾಗ ಹೋಗ್ತಾ ಇದ್ವಿ. ಸೊ ನಾವು ತೇರಿಗೆ ಹೋಗಿ ತುಂಬ ವರ್ಷ ಆಗೋಗಿತ್ತು. ಸೊ ಅದಕ್ಕೆ ಈ ಸಲ ಹೋಗೋದ, ಮಕ್ಳಿಗೂ ಕೂಡ ಎಕ್ಸಾಮ್ ಎಲ್ಲ ಮುಗಿದಿತ್ತಲ್ಲ, ಇನ್ನೇನು ಫ್ರೀ ಆಗಿದ್ವಿ. ಮಕ್ಕಳನ್ನೆಲ್ಲ ಮೈಸೂರಲ್ಲೇ ನಮ್ಮ ಆಂಟಿ ಮೇಲೆ ಬಿಟ್ಬಿಟ್ಟು ಇನ್ನು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬಾ ರಶ್ ಇರುತ್ತೆ ದೇವಸ್ಥಾನ. ಸೊ ಹಂಗಾಗಿ ನಾವು ಮಕ್ಕಳನ್ನೆಲ್ಲ ಬೇಡ ಅಂತೇಳಿ ಅಲ್ಲೇ ನಮ್ಮ ಆಂಟಿ ಮೇಲೆ ಬಿಟ್ಬಿಟ್ಟು ಮೈಸೂರಲ್ಲೇ ನಾವು ನೆಕ್ಸ್ಟು ನಂಜನಗೂಡಿಗೆ ಹೋದ್ವಿ. ನಂಜನಗೂಡಿಗೆ ಬಂದ್ವಿ. ನಾವು ನಂಜನಗೂಡಿಗೆ ಹೋದಾಗ ಒಂದು 7:30 ಆಗಿತ್ತು ಅಂತ ಅನ್ಕೋತೀನಿ. ಸೊ ಸಿಕ್ಕಾಪಟ್ಟೆ ರಶ್ ಇದ್ದರು, ತುಂಬ ರಶ್ ಇದ್ದರು. ಸೊ ನಾವು ಕಾರ್ ಪಾರ್ಕಿಂಗ್ ಮಾಡೋ ಜಾಗಕ್ಕೆ ಹೋಗೋಕ್ಕೇ ಇಲ್ಲಾಂದರೂ ಒಂದು ಅರ್ಧ ಗಂಟೆ ಬೇಕಾಗಿತ್ತು, ಏಕೆಂದರೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಅಲ್ಲೋದ್ಮೇಲೆ ಪಾರ್ಕಿಂಗು ತುಂಬ ದೊಡ್ಡದಾಗಿತ್ತು. ಅಲ್ಲೇ ಕಾರ್ ನಿಲ್ಸ್ಕೊಂಡು ನಾವೆಲ್ಲ ಅಲ್ಲೇ ಕೂತ್ಕೊಂಡ್ವಿ. ನೋಡಿದ್ರೆ ಅಲ್ಲಿ ಊಟ ಕೂಡ ಫೆಸಿಲಿಟಿ ಇತ್ತು. ಈ ಸಲ ಏನಪ್ಪ ಅಂತಂದರೆ, ಪಾದಯಾತ್ರೆಗೆ ಹೋಗೋರು, ಸೊ ನಂಜನಗೂಡಿಗೆ ಮೈಸೂರಿಂದ ಅಥವಾ ಹಳ್ಳಿ ಕಡೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರು ಹರಿಸ್ಕೊಂಡಿರ್ತಾರೆ ಎಷ್ಟು ಜನಕ್ಕೆ ಊಟ ಹಾಕಬೇಕು ಅಂತೇಳಿ. ಸೊ ಹಂಗಾಗಿ ಅವರೇ ಅಡುಗೆ ಮಾಡ್ಕೊಂಡು ಬಂದಿದ್ದರು. ಅಡುಗೆ ಏನಪ್ಪ ಅಂತಂದರೆ, ಬಾತು, ಮೊಸರನ್ನ ಮತ್ತು ಪಾಯಸ ಇದಿಷ್ಟನ್ನು ಮಾಡ್ಕೊಂಡು ಬಂದಿದ್ದರು. ಸೊ ದೇವ್ರ ಪ್ರಸಾದ ಅಲ್ವಾ, ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡ್ವಿ. ಸೊ ನಾವು ಕೂಡ ಊಟ ತೊಗೊಂಡೋಗಿದ್ವಿ. ಬಟ್ ಅಲ್ಲಿ ಪ್ರಸಾದ ಸಿಗಬೇಕಂದ್ರೆ ದೇವಸ್ಥಾನದಲ್ಲಿ ಅದೃಷ್ಟ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಅಲ್ಲೇ ಊಟ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ ಅಪ್ಪನೂ ನನ್ನ ಹಸ್ಬೆಂಡ್ ಬಂದರು ಅಲ್ಲಿಗೇ ದೇವಸ್ಥಾನಕ್ಕೆ. ಅವ್ರ ಕೆಲಸ ಮುಗಿಸ್ಕೊಂಡು ಹಾಗೆ ಬಂದರು. ಸೊ ಅದಾದಮೇಲೆ ನಾವು ಇನ್ನೇನು ಊಟ ಮಾಡ್ಕೊಂಡು ಮಲಿಕೊಂಡ್ವಿ. ಅಲ್ಲಿ ಮಲಗೋದು ಅದೇನು ಮಲಗೋದು, ಅಲ್ಲಿ ನಾಟಕ ನಡೀತಾ ಇರುತ್ತೆ, ಜನ ಓಡಾಡ್ತಿರ್ತಾರೆ. ಸೊ ಹೆಂಗೋ ಕಾಲ ತಳ್ಳಿದ್ವಿ ಮಲಿಕೊಂಡು. ಆಮೇಲೆ ಒಂದು 5 ಗಂಟೆಗೆ ಎದ್ವಿ. 5 ಗಂಟೆಗೆ ಎದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಎದ್ದು ಇದೆಲ್ಲ ತೊಗೊಂಡಿದ್ವಲ್ಲ, ಮ್ಯಾಟ್ ಅವನ್ನೆಲ್ಲ ಎತ್ತಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಸೊ ಸ್ನಾನಕ್ಕೆ ಹೋಗುವಾಗ ನಾವು ಒಂದು 4:45 ಗಂಟೆ ಅಂತ ಅಂದ್ಕೊಳ್ಳಿ, ತುಂಬ ಕತ್ಲೆ ಇತ್ತು. ಅಷ್ಟೊತ್ತಲ್ಲೇ ಸ್ನಾನಕ್ಕೆ ಹೋದ್ವಿ. ಏನಪ್ಪ ಅಂದರೆ, ಇನ್ನು 6:30ಗೆ ತೇರು ಎಳಿತಾರೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಸ್ನಾನಕ್ಕೆ ನಿಂತ್ಕೊಂಡ್ವಿ. ಸ್ನಾನಕ್ಕೆ ಹೋಗ್ತಾ ಇದ್ವಿ. ಹೊಳೆ ಹತ್ರ ನೋಡ್ತಾ ಇರ್ಬೋದು ನೀವು, ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಬಟ್ಟೆ ರಶ್. ಈ ಸಲ ತುಂಬಾ ಜನ ಇದ್ದರು. ಬಹುಶಃ ವರ್ಷ ಇರ್ತಾರೆ. ನಾನು ಹೋಗಿ ಸುಮಾರು ವರ್ಷ ಆಯ್ತಲ್ಲ, ಸೊ ಈ ವರ್ಷ ಹೆವಿ ಇರ್ಬೋದು ಅಂತ ಅಂದ್ಕೊತೀನಿ. ತುಂಬಾ ರಶ್ ಇತ್ತು. ಬಟ್ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಅಲ್ಲಿ ತುಂಬ ರಶ್ ಇರೋದ್ರಿಂದ ಸೊ ಅಲೌನ್ಸ್ ಮಾಡ್ತಾನೆ-ಇದ್ರು, ನಿಮ್ಮ ಒಡವೆಗಳಿಗೆ ದುಡ್ಡು, ಹಣಕಾಸುಗಳಿಗೆ ಜವಾಬ್ದಾರಿ ನೀವೇ ಅಂತೇಳಿ. ಯಾವ ಟೈಮಲ್ಲಿ ಇಷ್ಟು ಜನ ಇದ್ದಾಗ ಕಳ್ಳರು ಇರೋದು ಸಹಜನೇ. ಸೊ ಹಂಗಾಗಿ ಅವರು ಅನೌನ್ಸ್ ಮಾಡ್ತಾಯಿದ್ರು. ಆಮೇಲೆ ತುಂಬಾ ಕತ್ಲೆ ಇತ್ತು. ನಾವು ಕೂಡ ಸ್ನಾನ ಹೆಂಗೆಪ್ಪ ಚಳಿ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಚೂರು ಚಳಿಯಾಗಿಲ್ಲ ಗೈಸ್. ಯಾಕಪ್ಪ ಅಂದರೆ ನೀರು ಅಷ್ಟು ಬೆಚ್ಚಗೆ ಇತ್ತು. ಸೊ ನಾವೆಲ್ಲ ಸ್ನಾನ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ ಆಗಿಬಿಟ್ಟಿತ್ತು. ಸ್ನಾನ ಮಾಡಿಕೊಂಡು ನಾವು ಕೂಡ ರೆಡಿ ಆದ್ವಿ. ಸೊ ರೆಡಿಯಾಗಕ್ಕಲ್ಲಿ ನಾವೇನು ಮೇಕಪ್ ಎಲ್ಲ ಏನು ತೊಗೊಂಡು ಹೋಗಿರಲಿಲ್ಲ. ಬರೀ ಜಸ್ಟ್ ಒಂದು ಕ್ರೀಮ್, ಸನ್ಸ್ಕ್ರೀನ್ ಹಾಕ್ಕೊಂಡು ರೆಡಿ ಆಗೋದ್ವಿ ಅಷ್ಟೇ. ನೋಡ್ತಾ ಇರ್ಬೋದು, ಆಗಲೇ ಆಲ್ಮೋಸ್ಟ್ ಜನ ಖಾಲಿಯಾಗಿದ್ದರು. ಇನ್ನೇನೋ 6 ಗಂಟೆ ಅಲ್ಲ, 6:15, 6:30 ಆಗ್ತಾಯಿತ್ತು. ಅಷ್ಟೊತ್ತಿಗೆ ಇವನು ನನ್ನ ತಮ್ಮನೂ ಮತ್ತು ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಬೇಗ ಹೋಗೋಣ, ಇನ್ನೇನು 6:30 ಆಗಿಬಿಟ್ಟಿತ್ತು. ತೇರು ಇಳಿತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ರು. ಸೊ ನಾವು ಬೇಗ ಇದೆಲ್ಲ ವಿಭೂತಿ ಎಲ್ಲ ಹಾಕಿಸ್ಕೊಂಡು ಹೊರಟ್ವಿ. ತೇರು ಇಳಿಯೋದು ನೋಡೋಕೆ ಹೋಗೋಣ ಅಂತ. ಸೊ ಹೋಗಿರೋದೇ ತೇರು ಇಳಿಯೋದು ನೋಡೋಕ್ಕೆ ಅಂತ. ಅದನ್ನೇ ನೋಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಚಕ ಅಂತ ಎಲ್ಲರೂ ಹಾಕಿಸ್ಕೊಂಡು ನೆಕ್ಸ್ಟ್ ಓಡ್ತೀವಿ. 6:30 ಆಗಿಬಿಟ್ಟಿತ್ತು. ಇಲ್ಲಿ ಏನಪ್ಪ ಅಂದರೆ, ತುಂಬ ಚೆನ್ನಾಗಿ ಅಂಡರ್ಗ್ರೌಂಡ್ ಪಾಸ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಮೇಲೆ ರೋಡ್ ಇರುತ್ತೆ, ಕ್ರೌಡ್ ಇರುತ್ತೆ, ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅಂಡರ್ಗ್ರೌಂಡ್ ಪಾಸ್ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಜನಗಳು ಏನಪ್ಪ ಅಂತಂದರೆ, ಸ್ನಾನ ಮಾಡಿ ಅಲ್ಲಲ್ಲೇ ಬಟ್ಟೆ ಹಾಕ್ಬಿಡ್ತಾರೆ. ಅದೊಂದೇ ಬೇಜಾರು. ಇಲ್ಲಾಂದರೆ ಇಷ್ಟು ನೀಟಾಗಿ ಇಟ್ಕೊಂಡಿರ್ಬೋದು ಗೊತ್ತಾ ಜಾಗ ಎಲ್ಲನೂ. ಈ ಜನಗಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಈ ಅಂಡರ್ ಪಾಸ್ ಮಾಡಿದ್ರು ನಾವು ಇಲ್ಲೇ ಹೋಗಿ ಡೈರೆಕ್ಟಾಗಿ ನಾವು ತೇರ ಹತ್ರ ನಿಂತ್ಕೋಬೋದು. ಅಂದರೆ ದೇವಸ್ಥಾನ ಹತ್ರ ಅಂತೂ ಹೋಗೋಕ್ಕಾಗಲ್ಲ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಜನ. ನಾವು ಇಲ್ಲೇ ಹೊಳೆ ಹತ್ರ ನಿಂತ್ಕೊಂಡು ಅಲ್ಲಿಗೆ ಝೂಮ್ ಹಾಕಿರೋದು, ಅಷ್ಟು ಜನ ಇದ್ದಾರೆ ಅಂದರೆ ಇನ್ನು ಹೋಗೋಕ್ಕೆ ಆಗುತ್ತಾ.
ಯಾವುದೇ ಕಾರಣಕ್ಕೂ ಆಗಲ್ಲ. ಆಲ್ಮೋಸ್ಟು ಆ ಲೈಟ್ ಕಂಬದಿಂದ ಒಂದು ಸ್ವಲ್ಪ ಮುಂದೆ ಬಂದುಬಿಟ್ಟಿದೆ ತೇರು, ಆಗಲೇ ಎಳೀತಾಯಿದ್ರು. ಸೊ ದೇವಸ್ಥಾನದ ಮಧ್ಯೆ ಬಂದು ನಿಂತ್ಕೊಂಡಿದೆ ತೇರು. ಅದು ನೋಡೋಕ್ಕೆ ಎಷ್ಟು ಜನ ಬಂದಿರ್ತಾರೆ ಗೊತ್ತಾ ಗೈಸ್. ಹಳ್ಳಿ ಕೂಡ ಇಂದನೂ ಬಂದಿರ್ತಾರೆ. ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆನೇ ಸ್ನಾನ ಮುಗಿಸಿ ತೇರಿಗೆ ಹೋಗೋಣ ಅಂತೇಳಿ. ಇನ್ನೊಂದೇನಪ್ಪ ಅಂದರೆ ಇದೊಂದು ತೇರು ಎಳೆದ ತಕ್ಷಣ ಜನಗಳು ಹೊಡ್ತಾರೆ. ಯಾಕಂದರೆ ಅಲ್ಲಿ ಮೂವ್ ಆದರೆ ಸಾಕು ಅಷ್ಟಕ್ಕೆ ಜನ ಆಗಲೇ ಕ್ಲೋಸ್ ಆಗಿಬಿಟ್ಟಿರ್ತಾರೆ. ಸೊ ನೋಡಿ ತೇರು ಎಳೆಯೋದು ನೋಡಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವ ಗೈಸ್. ಸೊ ಯಾರ್ಯಾರು ಬಂದಿಲ್ಲ ಸೊ ಈ ವ್ಲಾಗಲ್ಲೇ ನೋಡ್ಕೊಳ್ಳಿ ತೇರು ಎಳೆಯೋದನ್ನ ಅಂತ ಹೇಳ್ತೀನಿ. ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ, ಯಪ್ಪ ಬಾಬಾ ಸಿಕ್ಕಾಪಟ್ಟೆ ಜನ. ಈ ತೇರು ನೋಡೋಕ್ಕೇ ಎಷ್ಟು ಜನ ಇರ್ತಾರೆ, ತುಂಬ ಹಳ್ಳಿಯಿಂದನೇ ಬಂದಿರ್ತಾರೆ. ಆದರೂ ನಂಜನಗೂಡು ತೇರು ಅಂದರೆ ಇದು ಅವಾಗಿಂದ ಇದೇ ಥರ ನಡ್ಕೊಂಡು ಬಂದಿರೋ ಪದ್ಧತಿ ತೇರೆಳಿ ಅಂಥದ್ದು. ಸೊ ಅದಾದಮೇಲೆ ನಾವು ಇದು ಮೂವ್ ಆಗಿ ಒಂದು ರೌಂಡು ಬಂದು ಗೋಪುರದ್ದು ಅಲ್ಲಿ ರೋಡಲ್ಲೆಲ್ಲ ಹೋಗಿ ಬರುತ್ತಂತೆ. ಅಂದರೆ ಈ ಸಲ ಆಲ್ಮೋಸ್ಟ್ ಬೇಗನೆ ಬಂತು. ಇಲ್ಲಾಂದರೆ ಇದು ಹೋಗಿ ಬರೋದಕ್ಕೆ ಮಧ್ಯಾಹ್ನ ಆಗಿಬಿಡ್ತಿತ್ತು. ಈ ಸಲ ಬೇಗ ಬಂದಿದೆ. ಸೊ ನೋಡ್ತಾ ಇರ್ಬೋದು ತೇರು ಮೂವ್ ಆಗ್ತಾ ಇರೋದು. ಅದು ಹಗ್ಗ ನೋಡಬೇಕು ನೀವು ಎಷ್ಟು ದಪ್ಪ ಇರುತ್ತೆ ಅಂದರೆ 2 ಕೈ ಹಿಡ್ಕೊಂಡ್ರೂ ಸಾಲಲ್ಲ, ಅಷ್ಟು ದಪ್ಪ ಇರುತ್ತೆ ಹಗ್ಗ. ಸೊ ಈ ಸಲ ಬೇಗ ಹೊರಟಿತ್ತು. ಬೇಗ ಅಂದರೆ ಒಂದು 8 ಗಂಟೆಗೆ ರೋಡ್ಗೆ ಹೋಗ್ಬಿಟ್ಟಿತ್ತು ತೇರು. ಸೊ ನಾವು ಎಲ್ಲ ಹೋದ್ವಿ. ಅದು ಆ ತೇರು ಮೂವ್ ಆದಮೇಲೆ ಸ್ವಲ್ಪ ಜನ ರಶ್ ಕಡಿಮೆ ಇರ್ತಾರೆ, ನಾವು ಧೂಪ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ತೇರು ಹೋದ ತಕ್ಷಣ ನಾವೆಲ್ಲ ಹೋಗ್ತೀವಿ ದೇವಸ್ಥಾನದ ಹತ್ರ, ಗೋಪುರದ ಹತ್ರ ಹೋಗ್ಬಿಟ್ಟು ಧೂಪ ಹಾಕ್ತೀವಿ. ಇಲ್ಲಿಗೆ ಹೋದವರು ಪ್ರತಿಯೊಬ್ಬರು ಧೂಪ ಹಾಕಲೇಬೇಕು. ಧೂಪ ಹಾಕಿದ್ರೆ ಮನೆ ದೇವ್ರನ್ನ ನೆನೆಸ್ಕೊಂಡು ಮತ್ತು ದೇವ್ರನ್ನ ನೆನೆಸ್ಕೊಂಡು ಧೂಪ ಹಾಕಬೇಕು. ಧೂಪ ಹಾಕಿದ್ರೆ ತುಂಬ ಒಳ್ಳೆಯದು. ಧೂಪ ಹಾಕಾದ್ಮೇಲೆ ಇನ್ನೇನು ನೆಕ್ಸ್ಟು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದೇ ಹಣ್ಣು ಮತ್ತು ಜಾವನ, ಬಾಳೆಹಣ್ಣಿಗೆ ಜಾವನ ಸಿಗಿಸ್ಬಿಟ್ಟು ಕೊಡ್ತಾರೆ. ಸೊ ಇದನ್ನು ಮನಸ್ಸಲ್ಲಿ ಏನೇ ಇದ್ದರೂ ಕೇಳಿಕೊಂಡು ಅದು ತೇರಿಗೆ ಅದನ್ನು ಎಸಿಬೇಕು, ತೇರಿಗೆ ಅದು ಹೋಗಿ ಬೀಳಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮನಸ್ಸಲ್ಲಿ ನಾವು ಏನಿದ್ರು ಇಲ್ಲ ಬೈ ಚಾನ್ಸ್ ಇದ್ರ ಮೇಲೆ ಬರ್ಕೋತಾರೆ, ಏನಾದರೂ ಬರ್ದು ಕೂಡ ಎಸಿತಾರೆ ದೇವರಿಗೆ. ಆದಷ್ಟು ಬೇಗ ನಮ್ಮ ಆಸೆ ನೆರವೇರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ತೊಗೊಂಡ್ವಿ. ಹಣ್ಣು ಜಾವನ ತೊಗೊಂಡು ಇಲ್ಲಿ ನಿಂತಿರುತ್ತೆ. ಇದು ಪಾರ್ವತಿ ದೇವ್ರದ್ದು ತೇರು. ಸೊ ಆ ತೇರು ಬರೋಗಂಟ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತೇರಿಗೆ ಎಸ್ದು ಬಿಟ್ವಿ. ನಾನಂತೂ ಒಂದು ಎಸ್ದೆ, ಅದು ಅಲ್ಲಿ ತೇರ ಹತ್ರ ಅದೆಲ್ಲೋ ಹೋಗ್ಬಿತ್ತು. ಸೊ ಅದಕ್ಕೆ ನಾನು ಮುಂದೆ ಹೋಗಿ ಎಸೆನ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ಬಿಟ್ಟು ಎಸಿತೀನಿ. ಅದು ಏನೋ ಒಂದು ನಂಬಿಕೆ ಇದೆ, ಆವಾಗಿಂದ ನಡ್ಕೊಬಂದಿರೋ ಪದ್ಧತಿ ಆಗಿರೋದ್ರಿಂದ ಆ ನಂಬಿಕೆ ಇರೋದ್ರಿಂದ ನಾವು ದೇವ್ರ ಹತ್ರ ತೇರ ಹತ್ರ ಹೋಗಿ ಬಾಳೆಹಣ್ಣ ಎಸಿತೀವಿ. ಸೊ ಅದು ಎಸ್ಬಿಟ್ಟು ಬಂದಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಇರ್ಬೋದು ಕೆಳಗಡೆ ಫುಲ್ ಇದಿದೆ, ಏನೋ ಟಾರ್ ಹಾಕಿರ್ತಾರೆ. ಬಟ್ ಅದರಲ್ಲಿ ಎಳಿಯೋಕ್ಕಾಗಲ್ಲ ಅಂತೇಳಿ ಮರಳನ್ನ ತುಂಬ ಫುಲ್ ಮರಳಿಂದನೇ ಎಲ್ಲ ತುಂಬಿಸ್ಬಿಟ್ಟಿರ್ತಾರೆ. ಹಾಗಿದ್ರೆ ಅದನ್ನು ನೀಟಾಗಿ ಚಕ್ರ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಣ್ಣು ಹಾಕಿರ್ತಾರೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಗೋಪುರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನೆಕ್ಸ್ಟು ಇನ್ನು ಲಾಡು ಗಿಡು ತೊಗೊಂಡು ಪ್ರಸಾದ ಎಲ್ಲ ಬರ್ತೀವಿ. ಆಮೇಲೆ ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನೋಡಿದ್ರೆ ತೇರೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಒಂದು ರೌಂಡ್ ಹೋಗಿ ಬಂದು ನಿಂತಿದೆ. ಬೇಗ ಅಂದರೆ ಬೇಗನೆ ಆಗಿದೆ. ಈ ಸಲ 9:10 ತೇರು ಬಂದು ನಿಂತಿದೆ. ಸೊ ದೇವ್ರನ್ನ ನಾವು ಇಲ್ಲೇ ದರ್ಶನ ಮಾಡ್ಕೊಂಡ್ವಿ. ಹತ್ರನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲೆಲ್ಲ ಪೂಜೆ ಏನು ಮಾಡಲ್ಲ ಇವಾಗ, ಯಾಕಂದರೆ ದೇವಸ್ಥಾನದಿಂದ ಹೊರಗಡೆ ದೇವರು ನಮಗೋಸ್ಕರ ಹೊರಗಡೆನೇ ಇದೆ ಅಂತ ಅಂದಮೇಲೆ ಪೂಜೆ ಸಾಮಾನು ಎಲ್ಲ ಏನಿಲ್ಲ, ಬರೀ ಅಲ್ಲಿ. ಅದಾದಮೇಲೆ ನೆಕ್ಸ್ಟು ಇನ್ನು ಬಾಕಿ ಜನಗಳೆಲ್ಲ ಬಂದು ಬಂದು ನಿಂತಿರೋ ತೇರಿಗೆ ಬಂದು ಆಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗೋರು ಇರ್ತಾರೆ. ಸೊ ನಾವು ಈ ತೇರಿಗೆ ಹೋಗೋದೇ ಒಳ್ಳೆಯದು, ಚೆಂದ ಮತ್ತು ಒಳ್ಳೆಯದಾಗುತ್ತೆ ಅಂತ ಕೂಡ ನಾವು ಬಂದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಡಲೆಪುರಿ ಎಲ್ಲ ತೊಗೊಂಡು ನೆಕ್ಸ್ಟ್ ಊಟದ ಹಾಲ್ ಹತ್ರ ಹೊರಡ್ತೀವಿ. ಸೊ ಊಟದ ಹಾಲ್ ಹತ್ರ ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟೆನೇ ರಶ್ ಇದ್ದರು. ಇನ್ನೇನು ಮಾಡೋದು, ಬೆಳಗ್ಗೆ ಆಗಲೇ 9 ಗಂಟೆ ಆಗಿತ್ತಲ್ಲ, ಎಲ್ಲ ಸ್ನಾನ ಮಾಡಿ ಇದು ಮಾಡೋದ್ರಿಂದ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು. ಸೊ ಅಲ್ಲಿ ತಿಂಡಿ ಫೆಸಿಲಿಟಿನೂ ಕೂಡ ಇತ್ತು. ಸೊ ಎಲ್ಲರಿಗೂ ನೀವು ಎಷ್ಟು ತಿಂತೀರೋ ಅಷ್ಟು ಉಪ್ಪಿಟ್ಟು ಕೊಟ್ಟರು. ಸೊ ನಾವು ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿಸ್ಕೊಬಂದ್ವಿ. ಪಾಪ ಇವರೆಲ್ಲ ಕುತ್ಕೊಂಡಿದ್ರು, ಇವ್ರಿಗೆ ತೊಗೊಂಡ್ಬಂದು ಕೊಟ್ವಿ. ಇನ್ನೇನು ತಿಂಡಿನೂ ಮುಗೀತು, ದರ್ಶನ ಮುಗೀತು, ಎಲ್ಲನೂ ಮುಗೀತು ಅಂತ ಹೇಳ್ಬಿಟ್ಟು ಇನ್ನು ನಾವು ನೆಕ್ಸ್ಟು ಹೊರಡೋದೆ ಮಂಡ್ಯಾಗ ಹೊರಡಬೇಕಿತ್ತು. ಸೊ ನಮ್ಮ ಅಕ್ಕ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು ನಮ್ಮಮ್ಮ. ಸೊ ಹಂಗಾಗಿ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲ ಮುಗೀತಲ್ಲ ದರ್ಶನ ಅಂತ ಹೇಳ್ಕೊಂಡು ಇನ್ನು ನೆಕ್ಸ್ಟು ನಾವು ಹೊರಡ್ತೀವಿ. ನಮ್ಮ ಅಪ್ಪನೂ ಮತ್ತು ನನ್ನ ಹಸ್ಬೆಂಡು ಅವರು ಬಸ್ಸಲ್ಲಿ ಬಂದಿರ್ತಾರೆ. ಬೈಕ್ನ ಬಸ್ ಸ್ಟ್ಯಾಂಡಲ್ಲಿ ಹಾಕಿಬಿಟ್ಟು. ಸೊ ಅವರಿಬ್ಬರು ನಾವು ಬಸ್ಸಲ್ಲಿ ಹೋಗ್ತೀವಿ, ನೀವು ಹೊರಡಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಬಸ್ ರಶ್ ಇರೋದ್ರಿಂದ ನಮ್ಮ ಅಪ್ಪನ್ನ ಕುಣಿಸ್ಕೊತೀವಿ. ನನ್ನ ಹಸ್ಬೆಂಡ್ ಅಲ್ಲಿ ಇನ್ನೊಬ್ರು ಅವ್ರ ಫ್ರೆಂಡ್ ಬಂದಿದ್ರು. ಸೊ ಅವ್ರ ಜೊತೆ ಅವರು ಹೊರಟರು ಬೈಕಲ್ಲಿ, ನಾವು ಇನ್ನೆಲ್ಲ ಕುಣಿಸ್ಕೊಂಡಿದ್ವಿ.
ಆಮೇಲೆ ಇನ್ನೆಲ್ಲ ಹೊರಡ್ತಾ ಇದ್ವಿ ಎಲ್ಲರೂ. ನಂಜನಗೂಡಿಗೆ ಬಾಯ್ ಬಾಯ್ ಹೇಳಿ ಈ ವರ್ಷ ಇನ್ನು ನೆಕ್ಸ್ಟ್ ವರ್ಷ ತೇರಿಗೆ ಬರಬೇಕು. ಅದೇ ನಾವು ಆಲ್ಮೋಸ್ಟು ತಿಂಗಳ ಹೋಗ್ತಾ ಇಲ್ಲಾಂದರೆ 2 ತಿಂಗಳಿಗೆ 5 ತಿಂಗಳಿಗೆ ಒಂದು ಸಲ ನಂಜನಗೂಡಿಗೆ ಹೋಗ್ತೀವಿ. ತೇರಿಗೆ ಬರೋದು ಒಂಥರ ಅದೃಷ್ಟ, ಮತ್ತು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ತೇರಿಗೆ ಬಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ನಾವು ಹೊರಡುವಾಗಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಏನು ನಾವಿಲ್ಲ ಅಂದ್ರೆ ನಂಜನಗೂಡು ದೇವಸ್ಥಾನ ಬಿಟ್ಟು ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಯಿತು ನಮಗೆ. ಅಷ್ಟು ಜನ ನೋಡ್ತಾ ಇರ್ಬೋದು ನೀವು. ಬಸ್ಸಂತೂ ಸಿಕ್ಕಾಬಟ್ಟೆ ರಶ್ ಇರೋದ್ರಿಂದ ನಮ್ಮಪ್ಪ ನಮ್ಮ ಜೊತೆ ಕಾರಲ್ಲೇ ಬಂದರು. ಸೊ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಜೊತೆ ಬೈಕಲ್ಲಿ ಹೋದರು. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಮೈಸೂರು. ಬೇಗ ಬಂದುಬಿಟ್ವಿ, 1:45 ಮೈಸೂರಿಗೆ ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮಪ್ಪ ಬಸ್ ಸ್ಟ್ಯಾಂಡಿಗೆ ನಮ್ಮಪ್ಪನ ಡ್ರಾಪ್ ಹಾಕ್ಬಿಟ್ಟು ನಮ್ಮಪ್ಪ ಬೈಕಲ್ಲಿ ಬರ್ತೀನಿ ಅಂತ ಅಂದರು. ಸೊ ಹಂಗಾಗಿ ಅವ್ರನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅವ್ರನ್ನ ಬಿಟ್ಬಿಟ್ಟು ಇನ್ನು ನೆಕ್ಸ್ಟು ನಾವು ಮಂಡ್ಯಗೆ ಹೊರಡ್ತೀವಿ. ಮೈಸೂರಿಂದ ಮಂಡ್ಯ ಏನಿದ್ರು ಒಂದು ಒಂದು ಅರ್ಧ ಗಂಟೆ. ನೈಸ್ ರೋಡಲ್ಲಿ ಬಂದುಬಿಟ್ರೆ ನಮಗೇನು ಒಂದು ಅರ್ಧ ಗಂಟೆನೇ ಸಾಕು. ಸೊ ಬೇಡ ನಾವು ಸರ್ವಿಸ್ ರೋಡಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋದ್ವಿ. ಸೊ ಮಂಡ್ಯಕ್ಕೆ ಬಂದ್ವಿ. ಮಂಡ್ಯಕ್ಕೆ ಬಂದಾದ್ಮೇಲೆ ಮನೆಗೆ ಬಂದ್ವಿ. ಇನ್ನೇ ನಮ್ಮ ಅತ್ತಿಗೆ ಮನೆ ಹತ್ರನೇ ಬಂದ್ವಿ. ನಮ್ಮ ಅತ್ತಿಗೆನೂ ಇರಲಿಲ್ಲ ಕೂಡ, ಅವರು ಕೂಡ ಮೈಸೂರಿಗೆ ಹೋಗಿದ್ರು. ಸೊ ಅವ್ರ ಮನೆಗೆ ಬಂದ್ವಿ. ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಎಲ್ಲರೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.